ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಆಶ್ರಿತಾ ಶೆಟ್ಟಿ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಿಂದ. ನಾನಿವತ್ತು ಈ ವಿಡಿಯೋ ಮಾಡುತ್ತಿರೋ ಮುಖ್ಯ ಉದ್ದೇಶ ಏನಂದರೆ, ನನಗಂತೂ ಈ ವಿಷಯ ಹೇಳ್ಕೊಳ್ಳೋ ತುಂಬ ಖುಷಿಯಾಗುತ್ತೆ. ನಾನು 2026ನೇ ಸಾಲಿನ ನವೋದಯ ಶಾಲೆಗೆ ಆಯ್ಕೆ ಆಗಿರುವುದನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ನಾನಿವತ್ತು ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಆನ್ಲೈನ್ನ ಮೂಲಕ ನವೋದಯ ಕೋಚಿಂಗ್ಗಳನ್ನು ಪಡಿಬೋದಾ? ಎಸ್, ಖಂಡಿತವಾಗಿಯೂ ಪಡಿಬೋದು. ಆನ್ಲೈನ್ನ ಮೂಲಕ ನವೋದಯ ಕೋಚಿಂಗ್ಗಳನ್ನು ಪಡೆದು ನವೋದಯ ಶಾಲೆಗೆ ಆಯ್ಕೆ ಆಗಲು ಸಾಧ್ಯನಾ? ಎಸ್, ಖಂಡಿತವಾಗಿಯೂ ಸಾಧ್ಯ ಇದೆ. ನವೋದಯ ಕೋಚಿಂಗ್ ಪಡಿಬೇಕು ಅಂದರೆ ಬಸಿ ಶಾಲೆಗಳಿಗೆ ಹೋಗಿ ಅಲ್ಲೇ ಅಭ್ಯಾಸ ಮಾಡಬೇಕಾ? ಬೇಡವೇ ಬೇಡ. ಮನೆಯಲ್ಲೇ ಕುಳಿತು ಆನ್ಲೈನ್ನ ಮುಖಾಂತರ ನವೋದಯ ಕೋಚಿಂಗ್ಗಳನ್ನು ಪಡಿಬೋದು. ನವೋದಯ ಕೋಚಿಂಗ್ ಪಡಿಬೇಕು ಅಂದರೆ ಲಕ್ಷ ರೂಪಾಯಿ ಬಂಡವಾಳ ಬೇಕಾಗುತ್ತಾ? ಬೇಡವೇ ಬೇಡ. ನಮ್ಮ ಸ್ಕಿಲ್ಫುಲ್ ಆನ್ಲೈನ್ ನವೋದಯ ತರಗತಿಯಲ್ಲಿ ಅತಿ ಕಡಿಮೆ ಬೆಲೆಗೆ ನವೋದಯ ಕೋಚಿಂಗ್ನ ಕೊಟ್ಟಿದ್ದಾರೆ. ಇದರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಕಿಲ್ಫುಲ್ ಆನ್ಲೈನ್ ನವೋದಯ ತರಗತಿಯ ಸರ್ಗೆ. ಫಸ್ಟ್, ಸ್ಕಿಲ್ಫುಲ್ ಆನ್ಲೈನ್ ನವೋದಯ ತರಗತಿಯ ಶಿಕ್ಷಕರಾದಂತಹ ರಾಜನ್ ಕಡ್ಲೆ ಸರ್ ಹಾಗೂ ನನ್ನ ಈ ವಿಡಿಯೋ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಫ್ರೆಂಡ್ಸ್, ನನ್ನ ಶೈಕ್ಷಣಿಕ ಜೀವನದ ಮೊದಲ ಗುರಿ ನವೋದಯವನ್ನು ಪಾಸ್ ಮಾಡೋದು ಎಂಬುದಾಗಿತ್ತು. ದೇವರ ಕೃಪೆಯಿಂದ ಮತ್ತು ಶಿಕ್ಷಕರ ಪಾಲಕರ ಸಹಾಯದಿಂದ ನನ್ನ ಮೊದಲನೇ ಗುರಿ ರೀಚ್ ಮಾಡೋದು ನನಗೆ ತುಂಬ ಸುಲಭವಾಗಿತ್ತು ಮತ್ತು ಹೆಮ್ಮೆಯ ವಿಚಾರವೂ ಆಗಿತ್ತು. ಗುರಿ ಏನೋ ಇತ್ತು, ಅದನ್ನು ರೀಚ್ ಮಾಡೋದು ಹೇಗೆ ಎಂಬ ಸ್ವಲ್ಪ ಚಿಂತೆಯೂ ಇತ್ತು. ಹೀಗಿದ್ದಾಗ ನನ್ನ ಶಾಲೆಯಲ್ಲಿ ನನಗಿಂತ 1 ವರ್ಷದ ಹಿರಿಯ ವಿದ್ಯಾರ್ಥಿಯೊಬ್ಬ ಆಕಾಶ್ ಎಂಬುವಾತ ಸ್ಕಿಲ್ಫುಲ್ ಆನ್ಲೈನ್ ನವೋದಯ ತರಗತಿಯ ಕಡೆಯಿಂದ ಕೋಚಿಂಗ್ ಪಡೆದುಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗಿದ್ದಾನೆ ಎಂಬ ವಿಚಾರ ನನಗೀಗಾಗಲೇ ತಿಳಿದಿತ್ತು. ಆದ್ದರಿಂದ ನವೋದಯ ಕೋಚಿಂಗ್ಗೆ ನನಗೆ ಶಿಕ್ಷಕರನ್ನು ಹುಡುಕುವ ತೊಂದರೆ ಮತ್ತು ಹೆಚ್ಚು ಆಯಾಸ ನನ್ನಲ್ಲಿರಲಿಲ್ಲ. ಮತ್ತು ಸ್ಕಿಲ್ಫುಲ್ ಆನ್ಲೈನ್ ನವೋದಯ ತರಗತಿಯ ಶಿಕ್ಷಕರು ನಮ್ಮ ಊರಿನವರೇ ಆಗಿದ್ದರು ಎಂಬ ಹೆಮ್ಮೆಯ ವಿಚಾರ ಮತ್ತು ಖುಷಿಯ ವಿಚಾರ ನನ್ನಲ್ಲಿತ್ತು. ಪ್ರಾರಂಭದಲ್ಲಿ ಮೊಬೈಲ್ ಬಳಕೆ, ಜಾಯಿನ್ ಆಗೋದು ಹೇಗೆ ಎಂಬುದರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. 1-2 ದಿನಗಳಲ್ಲಿ ನನಗೆ ಇದರ ಎಲ್ಲ ಯೂಸ್ ಬಗ್ಗೆ ಗೊತ್ತಾಯ್ತಾ ಹೋಗಿತ್ತು. ಸರ್ ನನಗೆ ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ರು. ಟೈಮ್ ಟೇಬಲ್ ಪ್ರಕಾರ ನಮ್ಮ ಮಾರ್ನಿಂಗ್ ಅಭ್ಯಾಸ 6 ಗಂಟೆಯಿಂದ 8 ಗಂಟೆಯವರೆಗೆ ಇರ್ತಾ ಇತ್ತು ಮತ್ತು 6 ಗಂಟೆಗೆ ಸೆಲ್ಫಿ ಹಾಕುವುದರ ಮುಖಾಂತರ ಸ್ಟಾರ್ಟ್ ಆಗ್ತಾ ಇತ್ತು. ನಾವು ಒಂದು ದಿವಸನೂ ಕ್ಲಾಸ್ನ ಮಿಸ್ ಮಾಡ್ತಾನೇ ಇರಲಿಲ್ಲ ಮತ್ತು ಸರ್ ಹೇಳಿಕೊಟ್ಟಂತಹ ಹೋಮ್ವರ್ಕನ್ನು ತಪ್ಪದೆ ಮಾಡ್ತಾ ಇದ್ವಿ. ಆದ್ದರಿಂದ ನಮಗೆ ನವೋದಯದಲ್ಲಿ ಕ್ಲಾಸ್ಗಳಲ್ಲಿ ನಮಗೆ ತುಂಬ ಈಸಿ ಆಗ್ತಾ ಇತ್ತು ವೀಕ್ಲಿ ಟೆಸ್ಟ್ಗಳನ್ನು ಪಾಸ್ ಮಾಡೋದು. ಸರ್ ನಮಗೆ ಪ್ರತಿ ವಾರನೂ ವೀಕ್ಲಿ ಟೆಸ್ಟ್ ಅಂತ ಕೊಡ್ತಾ ಇದ್ರು. ಅದರಲ್ಲಿ ನಮಗೆ 1 ವಾರದಲ್ಲಿ ಕಲಿಸಿದ ಎಲ್ಲ ಪ್ರಶ್ನೆಗಳನ್ನು ಕೊಡ್ತಾ ಇದ್ರು. ಅದರಲ್ಲಿ ನಾವು ಬರಿಬೇಕಾಯಿತು. ಬರಿತಾ ಇದ್ವಿ ನಾವು. ಆವಾಗ ನಮಗೆ ಎಲ್ಲ ಪ್ರಶ್ನೆನೂ ಸುಲಭ ಆಗ್ತಾ ಇತ್ತು, ಏಕೆಂದರೆ ನಾವು ಡೈಲಿ ಹೋಮ್ವರ್ಕ್ ಮಾಡ್ತಾ ಇದ್ವಿ ಮತ್ತು ಸರ್ ವರ್ಕ್ ಕೊಡ್ತಾ ಇದ್ರು. ಆ ವರ್ಕ್ನೂ ಸಹಿತ ತಪ್ಪದೆ ಮಾಡ್ತಾ ಇದ್ವಿ. ಆದ್ದರಿಂದ ನಮಗೆ ನವೋದಯ ಸಿಲೆಬಸ್ ತುಂಬ ಸುಲಭ ಆಯ್ತಾ ಹೋಯಿತು. ನಾನು ನಿಮಗೆ ಹೇಳುವ ಮುಖ್ಯ ವಿಚಾರ ಏನೆಂದರೆ, ನನ್ನ ಹಾಗೆಯೇ ನೀವು ಸಹಿತ 100% ನವೋದಯ ಶಾಲೆಗೆ ಆಯ್ಕೆ ಆಗಲು ಸಾಧ್ಯ ಇದೆ. ಈ ದೆಸೆಯಿಂದ ನೀವು ಸ್ಕಿಲ್ಫುಲ್ ಆನ್ಲೈನ್ ನವೋದಯ ತರಗತಿಗೆ ಜಾಯಿನ್ ಆಗಿ ಹಾಗೂ ಸರ್ ಹೇಳಿಕೊಟ್ಟಂತಹ ವರ್ಕ್ಸ್ ಮತ್ತು ಟೈಮ್ ಟೇಬಲ್ನ ಸರಿಯಾಗಿ ಫಾಲೋ ಮಾಡಿ. ನೀವು ಸಹಿತ ನವೋದಯ ಶಾಲೆಗೆ ಆಯ್ಕೆ ಆಗ್ತೀರಾ ಎಂಬ ಭರವಸೆ ನನ್ನಲ್ಲಿದೆ. ಮುಂದಿನ ಸಲ ನಾವೆಲ್ಲರೂ ಸಹಿತ ನವೋದಯ ಶಾಲೆಯಲ್ಲಿ ಭೇಟಿಯಾಗೋಣ ಎಂದು ಹೇಳುತ್ತಾ, ನಮ್ಮ ಸ್ಕಿಲ್ಫುಲ್ ಆನ್ಲೈನ್ ನವೋದಯ ತರಗತಿ ನಮ್ಮೆಲ್ಲರ ಹೆಮ್ಮೆ ಎಂಬ ಮಾತನ್ನಾಡುತ್ತಾ ನನ್ನ ಈ ಚಿಕ್ಕ ಉತ್ಸಾಹಭರಿತ ಮಾತನ್ನು ಮುಗಿಸುತ್ತಾ, ಥ್ಯಾಂಕ್ ಯು.